ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಬೋಧಿನಿ ಏಕಾದಶಿ ಅಥವಾ ದೇವೋತ್ಥಾನ ಏಕಾದಶಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇನ್ನು ಈಗಾಗಲೇ ತುಂಬ ಜನಕ್ಕೆ ಡೌಟ್ಸ್ಗಳಿದೆ. 1ನೇ ತಾರೀಕು ಈಗಾಗಲೇ ಅಂದರೆ ತುಳಸಿ ವಿವಾಹದ ಆಚರಣೆಯಲ್ಲಿ ನಾನು ದಿನಾಂಕವನ್ನು ತಿಳಿಸ್ಕೊಟ್ಟಿದ್ದೆ. ಅಂದರೆ 1ನೇ ತಾರೀಕು ಆಚರಣೆಯನ್ನು ಮಾಡಿ 2ನೇ ತಾರೀಕು ಉತ್ಥಾನ ದ್ವಾದಶಿ ಆಚರಣೆಯನ್ನು ಮಾಡ್ಕೊಳ್ಳಿ ಅಂತ. ಇನ್ನು ಕೆಲವರು 3ನೇ ತಾರೀಕು ಆಚರಣೆಯನ್ನು ಮಾಡಬೇಕಾ ಅಥವಾ 2ನೇ ತಾರೀಕು ತುಳಸಿ ವಿವಾಹದ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತಾ ಅಥವಾ ಏಕಾದಶಿಯನ್ನು ಯಾವ ದಿನ ಆಚರಣೆ ಮಾಡಬೇಕು, ಇದ್ರ ಬಗ್ಗೆ ಗೊಂದಲ ಇದೆ. ನೀವು ಯಾವ ರೀತಿ ಆಚರಣೆಯನ್ನು ಮಾಡ್ಕೊಳ್ತೀರಾ ಅಂತ ಕೇಳಿದರೆ, ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪ್ರಬೋಧಿನಿ ಏಕಾದಶಿ ಬಗ್ಗೆ ಅಂದರೆ ದೇವೋತ್ಥಾನ ಏಕಾದಶಿ ಬಗ್ಗೆ ಮಾಹಿತಿ, ಇನ್ನು ತುಳಸಿ ವಿವಾಹದ ಆಚರಣೆ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ. ಪ್ರಬೋಧಿನಿ ಏಕಾದಶಿ ಅಥವಾ ದೇವೋತ್ಥಾನ ಏಕಾದಶಿಯ ವಿಶೇಷ ಅಂದರೆ ಭಗವಂತ ಮಹಾವಿಷ್ಣುವು 4 ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಜಾರಿದರು. ಈ ಒಂದು ಏಕಾದಶಿ ದಿನ ಭಗವಂತ ಎಚ್ಚರಗೊಳ್ತಾರೆ. ಹಾಗಾಗಿ ಈ ಒಂದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿ ಬಹಳ ವಿಶೇಷ ಅಂತ ಹೇಳ್ಬೋದು. ಇನ್ನು ಈ ಒಂದು ಏಕಾದಶಿ ಬಗ್ಗೆ ಗೊಂದಲ ಇದೆ, ಯಾವ ದಿನ ಆಚರಣೆಯನ್ನು ಮಾಡಬೇಕು ಅಂತ. ನಮಗೆ ಏಕಾದಶಿ ತಿಥಿ ಪ್ರಾರಂಭ ಆಗೋದು ನವೆಂಬರ್ 1ನೇ ತಾರೀಕು ಬೆಳಗ್ಗೆ 9:11 ಹಾಗೆ ಏಕಾದಶಿ ತಿಥಿ ಮುಗಿಯೋದು ನವೆಂಬರ್ 2ನೇ ತಾರೀಕು ಬೆಳಗ್ಗೆ 7:31 ಏಕಾದಶಿಯ ಆಚರಣೆ ಬಗ್ಗೆ ಕೆಲವೊಂದು ಉಲ್ಲೇಖಗಳಿದೆ. ಅಂದರೆ ನಮಗೆ ಉದಯ ತಿಥಿಗೆ ಏಕಾದಶಿ ಲಭ್ಯ ಇರಬೇಕು. ಹಾಗಾಗಿ ನಮಗೆ ನೋಡಿ ಇಲ್ಲಿ ಏಕಾದಶಿ ತಿಥಿ ಪ್ರಾರಂಭ ಆಗೋದೇ 9:11 ಅಂತ ತಿಳಿಸಲಾಗುತ್ತೆ. ನಮಗೆ ಉದಯ ತಿಥಿಗೆ ಏಕಾದಶಿ ಇರಲ್ಲ, ಅಂದರೆ ದಶಮಿಯ ಸ್ಪರ್ಶ ನಮಗೆ ಆಗಿರುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ನವೆಂಬರ್ 2ನೇ ತಾರೀಕು ಏಕಾದಶಿಯ ಉಪವಾಸದ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನಾನು ಯಾವಾಗಲೂ ಕೂಡ ಏಕಾದಶಿ ಆಚರಣೆಯನ್ನು ಮಾಡೋದು ಮಂತ್ರಾಲಯದ ಒಂದು ಅನುಸಾರವಾಗಿಯೇ. ಅಂತಂದರೆ ನಾನು ಈ ಒಂದು ಏಕಾದಶಿಯನ್ನು ರಾಯರಿಗೋಸ್ಕರ ಆಚರಣೆಯನ್ನು ಮಾಡೋದ್ರಿಂದ ಮಂತ್ರಾಲಯದಲ್ಲಿ ಯಾವ ರೀತಿ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾರೆ ಅದೇ ರೀತಿಯೇ ನಾನು ಕೂಡ ಆಚರಣೆಯನ್ನು ಮಾಡೋದು. ಹಾಗಾಗಿ ನಿಮಗೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ನಾನು ಈಗಾಗಲೇ ನನ್ನ ಹಿಂದಿನ ಒಂದು ಏಕಾದಶಿ ವಿಡಿಯೋಗಳಲ್ಲೇ ತಿಳಿಸ್ಕೊಟ್ಟಿರ್ತೀನಿ. ಇದರ ಜೊತೆಗೆ ನೀವು ನೋಡೋದಾದರೆ ನಮಗೆ ಏಕಾದಶಿ ತಿಥಿ ಉದಯ ತಿಥಿಗೆ ನಮಗೆ 1ನೇ ತಾರೀಕು ಲಭ್ಯ ಇರೋಲ್ಲ, ಬದಲಾಗಿ 2ನೇ ತಾರೀಕು ಏಕಾದಶಿ ತಿಥಿ ಉದಯ ತಿಥಿಗೆ ನಮಗೆ ಲಭ್ಯ ಇರುತ್ತೆ. ದಶಮಿಯ ಸ್ಪರ್ಶ ಆಗಿರುವಂಥ ಏಕಾದಶಿ ಆಚರಣೆಯನ್ನು ಮಾಡಬಾರ್ದು ಅಂತ ಕೂಡ ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗುತ್ತೆ. ಇದರ ಜೊತೆಗೆ ನಾನು ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಮಂತ್ರಾಲಯದ ಒಂದು ಅನುಸಾರವಾಗಿ ಏಕಾದಶಿ ಆಚರಣೆಯನ್ನು ಮಾಡೋದ್ರಿಂದ ನೀವು ತುಂಬ ರಾಯರ ಮಠಗಳಲ್ಲಿ ನೀವು ನೋಡಬಹುದು ಏಕಾದಶಿ ಆಚರಣೆಯನ್ನು 2ನೇ ತಾರೀಕೆ ಮಾಡಲಾಗುತ್ತೆ. ಇನ್ನು ಯಾರು ಅಂದರೆ ತುಳಸಿ ಪೂಜೆ ಬಗ್ಗೆ ಅಥವಾ ತುಳಸಿಯ ವಿವಾಹವನ್ನು ಮಾಡಬೇಕು, ನಾವು ಯಾವುದೇ ರೀತಿಯ ಏಕಾದಶಿ ಆಚರಣೆಯನ್ನು ಮಾಡ್ಕೊಳ್ಳೋದಿಲ್ಲ, ಬರೀ ನಾವು ತುಳಸಿ ಪೂಜೆಯನ್ನು ಮಾಡಬೇಕು ಅಥವಾ ತುಳಸಿ ಹಬ್ಬದ ಆಚರಣೆಯನ್ನು ಮಾಡಬೇಕು ಅಂತನವರು ಈಗಾಗಲೇ ಮೈಸೂರು ಒಂಟಿಕೊಪ್ಪಲ್ ಪಂಚಾಂಗ ಅಥವಾ ಬೆಂಗಳೂರು ಪಂಚಾಂಗಗಳಲ್ಲಾಗಿರ್ಬೋದು, ಅಂದರೆ ಬೆಂಗಳೂರು ದೇವಸ್ಥಾನಗಳಲ್ಲಾಗಿರಲಿ ಅಥವಾ ತುಂಬ ಕಡೆ ಹೆಚ್ಚಾಗಿ ಯಾರು ಮೈಸೂರು ಒಂಟಿಕೊಪ್ಪಲ್ ಪಂಚಾಂಗವನ್ನು ಬಳಕೆಯನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ ಒಂದು 2ನೇ ತಾರೀಕೆ ಒಂದು ಉತ್ಥಾನ ದ್ವಾದಶಿ ಅಂದರೆ ತುಳಸಿ ವಿವಾಹದ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನೀವೇನಾದರೂ ರಾಯರಿಗೋಸ್ಕರ ಒಂದು ಏಕಾದಶಿ ಆಚರಣೆಯನ್ನು ಮಾಡ್ತೀರಾ ಅಂತ ಅನ್ನೋದಿದ್ರೆ ನೀವು 2ನೇ ತಾರೀಕು ಏಕಾದಶಿ ಉಪವಾಸವನ್ನು ಮಾಡಬೇಕಾಗತ್ತೆ. 3ನೇ ತಾರೀಕು ಉತ್ಥಾನ ದ್ವಾದಶಿ ಆಚರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ನಾವು ಯಾವುದೇ ರೀತಿ ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡೋಲ್ಲ, ಬರೀ ತುಳಸಿ ವಿವಾಹದ ಆಚರಣೆಯನ್ನು ಮಾಡ್ತೀವಿ ಅಂತನವರು ನವೆಂಬರ್ 2ನೇ ತಾರೀಕು ತುಳಸಿ ವಿವಾಹದ ಆಚರಣೆಯನ್ನು ಹೇಳಿದಂಥ ಮುಹೂರ್ತದಲ್ಲಿ ಮಾಡ್ಕೊಳ್ಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ನಿಮಗೆ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾರು 2ನೇ ತಾರೀಕು ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡ್ತೀರಾ ಅವರು 3ನೇ ತಾರೀಕು ಒಂದು ತುಳಸಿ ವಿವಾಹದ ಆಚರಣೆಯನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಂದರೆ ತುಳಸಿ ವಿವಾಹದ ಪೂಜಾ ವಿಧಾನದ ಮಾಹಿತಿ ಒಂದು ವಿಡಿಯೋದಲ್ಲೇ ನಾನು ನಿಮಗೆ ಸಮಯವನ್ನು ಕೂಡ ತಿಳಿಸ್ಕೊಡ್ತೀನಿ. ಇದು ಯಾರಿಗೆ ಅಂತಂದರೆ ಯಾರು 3ನೇ ತಾರೀಕು ಆಚರಣೆಯನ್ನು ಮಾಡ್ಕೊಳ್ತೀರಾ ಅವರಿಗಾಗಿ. ಇನ್ನು ಯಾರು ತುಳಸಿ ವಿವಾಹವನ್ನು 2ನೇ ತಾರೀಕು ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋರು ನೀವು 3ನೇ ತಾರೀಕು ಕೂಡ ಆಚರಣೆಯನ್ನು ಬೆಳಗ್ಗೆ ಮಾಡ್ಕೊಳ್ಬಹುದು, ಅಥವಾ ಸಾಧ್ಯ ಆಗಿಲ್ಲ ಅಂತನ್ನೋರು ಹುಣ್ಣಿಮೆಯಲ್ಲೂ ಕೂಡ ನೀವು ತುಳಸಿ ವಿವಾಹದ ಆಚರಣೆಯನ್ನು ಮಾಡ್ಕೊಳ್ಬಹುದು. ಹಾಗೆ ಯಾರೆಲ್ಲ 1ನೇ ತಾರೀಕು ಒಂದು ಏಕಾದಶಿಯ ಉಪವಾಸವನ್ನು ಆಚರಣೆಯನ್ನು ಮಾಡ್ತೀರಾ ಅವರು 2ನೇ ತಾರೀಕು ಪಾರಣೆಯನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನನಗಾಗಲೇ ಪೂಜೆಯ ಸಮಯದಲ್ಲೇ ನಾನು ತಿಳಿಸ್ಕೊಟ್ಟಿದ್ದೆ, ನೀವು ಸಾಧ್ಯ ಆದಷ್ಟು 7:30 ಒಳಗಡೆ ಪೂಜೆ ಎಲ್ಲವನ್ನು ಕೂಡ ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ 8:30 ಸಮಯದಲ್ಲಿ ನೀವು ಹರಿವಾಸರ ಇರುತ್ತೆ, ಹಾಗಾಗಿ ನೀವು ಪೂಜೆಯನ್ನೆಲ್ಲ ಮಾಡಿ ದೇವರಿಗೆಲ್ಲ ನೈವೇದ್ಯ ಮಾಡಿ 8:30ಗೆ ನೀವು ಪಾರಣೆಯನ್ನು ಮಾಡ್ಕೊಳ್ಬೇಕು. ಹಾಗಾಗಿ ನಾನು 7:30ಗೆಲ್ಲ ಪೂಜೆ ಮಾಡ್ಕೊಳ್ಳಿ ಅಂತ ಈಗಾಗಲೇ ತುಳಸಿ ವಿವಾಹದ ಒಂದು ದಿನಾಂಕ ಮುಹೂರ್ತಗಳ ಬಗ್ಗೆ ಹೇಳಿದಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ಮಾಹಿತಿಯನ್ನು ನೀವು ನೋಡಬಹುದು.
ಇನ್ನು ಯಾರು 2ನೇ ತಾರೀಕು ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ಕೊಳ್ತೀರಾ ಅವರು 3ನೇ ತಾರೀಕು ಪಾರಣೆಯನ್ನು ಮಾಡಬೇಕಾಗುತ್ತೆ. ನಮಗೆ ಇಲ್ಲಿ ಪಾರಣೆಯನ್ನು ಮಾಡುವಂಥ ಸಮಯದಲ್ಲಿ ಏನಿದೆ ಆಗ ದ್ವಾದಶಿ ತಿಥಿ ಲಭ್ಯ ಇರೋಲ್ಲ, ತ್ರಯೋದಶಿ ತಿಥಿ ನಮಗೆ ಲಭ್ಯ ಇರುತ್ತೆ. ಆದರೂ ಕೂಡ ನಾವು ಅವತ್ತು ಒಂದು ಪಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ದ್ವಾದಶಿ ದಿನ ಒಂದು ಉಪವಾಸದ ಆಚರಣೆಯನ್ನು ಮಾಡಿರ್ತೀವಿ. ಈ ಬಾರಿ ಈ ಒಂದು ದ್ವಾದಶಿ ಏನಿದೆ ಅದು ತ್ರಿಸ್ಪರ್ಶ ಮಹಾದ್ವಾದಶಿ ಅಂತ ಕೂಡ ಕರೀಲಾಗುತ್ತೆ. ಹಾಗಾಗಿ 2ನೇ ತಾರೀಕು ಒಂದು ಏಕಾದಶಿ ಆಚರಣೆಯನ್ನು ಮಾಡುವಂಥವ್ರು 3ನೇ ತಾರೀಕು ಬೆಳಗ್ಗೆ ತುಳಸಿ ವಿವಾಹದ ಆಚರಣೆಯನ್ನು ಅಥವಾ ತುಳಸಿ ಪೂಜೆಯನ್ನು ನಾವು ಬೆಳಗ್ಗೆನೇ ಮಾಡ್ಕೊಳ್ತೀವಿ ಅಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ನೀವು 4:15ರಿಂದ 5 ಗಂಟೆ ಒಳಗಾಗಿ ಪೂಜೆಯನ್ನು ಮಾಡ್ಕೊಳ್ಬಹುದು. ಯಾಕಂದರೆ 5 ಗಂಟೆ ನಂತರ ನಮಗೆ ದ್ವಾದಶಿ ತಿಥಿ ಕೂಡ ಮುಕ್ತಾಯ ಆಗುತ್ತೆ. ಹಾಗಾಗಿ ಯಾರು ಬೆಳಗ್ಗೆ ಬೇಗ ಮಾಡ್ಕೊಳ್ತೀವಿ ಅನ್ನೋರು ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ನಂತರ 6:15 ನಂತರ ಪಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಯಾರು 2ನೇ ತಾರೀಕು ಉಪವಾಸವನ್ನು ಮಾಡಿರ್ತೀರ ಅವರು 3ನೇ ತಾರೀಕು ಬೆಳಗ್ಗೆ 6:15 ನಂತರ ನೀವು ಪಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇದಿಷ್ಟು ಕೂಡ ಏಕಾದಶಿ ಉಪವಾಸದ ಬಗ್ಗೆ ಮಾಹಿತಿಯಾಗಿತ್ತು. ಇನ್ನು ತುಳಸಿ ವಿವಾಹವನ್ನು ಅವತ್ತು ಸಂಜೆ ಹೊತ್ತಿಗೆ ಪೂಜೆಯನ್ನು ಮಾಡೋರು, ಅಂದರೆ ಬೆಳಗ್ಗೆ ತುಳಸಿ ಪೂಜೆಯನ್ನು ಮಾಡಿ ಪಾರಣೆಯನ್ನು ಮಾಡಲೇಬೇಕು, ಉಪವಾಸವನ್ನು ಮಾಡಿರ್ತೀರಲ್ವ. ಹಾಗಾಗಿ 3ನೇ ತಾರೀಕು ಪಾರಣೆಯನ್ನು ಮಾಡ್ಕೊಳ್ಳಿ. ಬೆಳಗ್ಗೆ ಸಂಜೆ ದೇವಿಗೆ ನೆಲ್ಲಿಕಾಯಿ ದೀಪಾರತಿ ಆಗಿರ್ಬೋದು ಅಥವಾ ತುಳಸಿ ವಿವಾಹದ ಆಚರಣೆಯನ್ನು ಸಂಜೆ ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಯಾರು 3ನೇ ತಾರೀಕು ತುಳಸಿ ವಿವಾಹದ ಆಚರಣೆಯನ್ನು ಮಾಡ್ತೀರಾ ಅವರಿಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡಿ. ಹಾಗಿದ್ರೆ ನಿಮಗೆ ಈ ಒಂದು ಏಕಾದಶಿ ಬಗ್ಗೆ ಏನು ಡೌಟ್ಸ್ಗಳಿತ್ತು ಅದಕ್ಕೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಇನ್ನು ತುಳಸಿ ವಿವಾಹದ ಬಗ್ಗೆ ಕೂಡ ನಿಮಗೆ ಡೌಟ್ಸ್ಗಳು ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೂ ಕೂಡ ನೀವು ಕಮೆಂಟ್ ಮಾಡಬಹುದು. ಹಾಗಿದ್ರೆ ಈ ಪ್ರಬೋಧಿನಿ ಏಕಾದಶಿ ಮಹತ್ವ ಮತ್ತು ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದರ ಜೊತೆಗೆ ನೀವು ದಾನವನ್ನು ಕೂಡ ಕೊಡಬೇಕು. ಹಾಗಾಗಿ ಅದರ ಬಗ್ಗೆ ಕೂಡ ನಾನೀಗ ತಿಳಿಸ್ಕೊಡ್ತೀನಿ. ವಿಶೇಷ ದಾನವನ್ನು ಕೂಡ ತಪ್ಪದೆ ಮಾಡಿ. ಮೊದಲನೇದಾಗಿ ನಮಗೆ ಬರೋದು ದಶಮಿ ಆಚರಣೆ. ಯಾರು 1ನೇ ತಾರೀಕು ಏಕಾದಶಿ ಆಚರಣೆಯನ್ನು ಮಾಡ್ತೀರಾ ಅವರು ಇವತ್ತಿನ ರಾತ್ರಿ ಒಂದು ದಶಮಿ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ರಾತ್ರಿ ಇವತ್ತು ಊಟವನ್ನು ಮಾಡೋ ಹಾಗಿಲ್ಲ. ಇನ್ನು ನಂತರ ಅಂದರೆ 1ನೇ ತಾರೀಕು ಸಂಪೂರ್ಣ ಉಪವಾಸದ ಆಚರಣೆಯನ್ನು ಮಾಡ್ಕೊಳ್ಬೇಕು. ಹಾಗೆ 2ನೇ ತಾರೀಕು ಪಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಯಾರು 2ನೇ ತಾರೀಕು ಉಪವಾಸವನ್ನು ಆಚರಣೆಯನ್ನು ಮಾಡ್ತೀರಾ ಅವರು ದಶಮಿಯ ಅನುಷ್ಠಾನವನ್ನು 1ನೇ ತಾರೀಕು ರಾತ್ರಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ 1ನೇ ತಾರೀಕು ದಶಮಿ ಆಚರಣೆ ಇರುತ್ತೆ. ಇನ್ನು 2ನೇ ತಾರೀಕು ನಾವು ಏಕಾದಶಿ ಉಪವಾಸವನ್ನು ಮಾಡ್ತೀವಿ. ಇನ್ನು 3ನೇ ತಾರೀಕು ನಾವು ಪಾರಣೆಯನ್ನು ಮಾಡ್ಕೊಳ್ತೀವಿ. ಇನ್ನು ಭಗವಂತನನ್ನು ನಾವು ಈ ಒಂದು ದೇವೋತ್ಥಾನ ಏಕಾದಶಿ ದಿನ ಎಚ್ಚರವನ್ನುಗೊಳಿಸಬೇಕು. ಹಾಗಾಗಿ ಭಗವಂತನಿಗೆ ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯ ಮಂಗಳಂ ಕುರು ಅಂತ ಹೇಳಿ ಭಗವಂತನ ಈ ಒಂದು ಮಂತ್ರವನ್ನು ಹೇಳ್ತಾ 3 ಬಾರಿ ಮಂತ್ರವನ್ನು ಹೇಳ್ತಾ ಭಗವಂತನನ್ನು ಎಚ್ಚರಗೊಳಿಸಬೇಕು. ಇನ್ನು ಅವತ್ತಿನ ದಿನ ವಿಶೇಷವಾಗಿ ಭಗವಂತನಿಗೆ ಅಥವಾ ಲಕ್ಷ್ಮೀ ಸಮೇತ ನಾರಾಯಣನ ಫೋಟೋ ಇರಲಿ ಅಥವಾ ಫೋಟೋಗಳಿದ್ದರೆ ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ಅಥವಾ ಒಂದು ದೇವಸ್ಥಾನಗಳಿಗೆ ಭೇಟಿ ಕೊಡೋದಿದ್ದರೆ ಅವತ್ತು ಉಪವಾಸವನ್ನು ಇದ್ದು ದೇವಸ್ಥಾನಕ್ಕೆ ಭೇಟಿ ಕೊಡಬಹುದು. ಅಥವಾ ಮನೆಯಲ್ಲಿ ವಿಗ್ರಹಗಳಿದ್ದರೆ ನೀವು ಪೂಜೆಯನ್ನು ಕೂಡ ಮಾಡ್ಕೊಳ್ಬಹುದು. ಈಗಾಗಲೇ ಪೂಜಾ ವಿಧಾನಗಳನ್ನು ನಿಮಗೆ ಬಹಳಷ್ಟು ತಿಳಿಸ್ಕೊಟ್ಟಿದ್ದೀನಿ ಎಲ್ಲ ಏಕಾದಶಿಗಳಲ್ಲಿ. ಹಾಗಾಗಿ ಭಗವಂತನಿಗೆ ನಿಮ್ಮ ಯಥಾಶಕ್ತಿ ಅನುಸಾರ ತುಳಸಿ ಸಮರ್ಪಣೆಯನ್ನು ಮಾಡಿ ಹಾಗೆ ತುಪ್ಪದ ದೀಪಗಳನ್ನು ಬೆಳಗಿಸಿ ನೀವು ಭಗವಂತನಿಗೆ ಪೂಜೆಗಳನ್ನು ಮಾಡ್ಕೊಳ್ಬಹುದು. ಇನ್ನು ಈ ಒಂದು ಏಕಾದಶಿ ವಿಶೇಷ ಹಾಗೆ ಮಹತ್ವವೇನು ಅಂತ ತಿಳ್ಕೊಳ್ಳೋಣ. ದಂತಕಥೆಯ ಪ್ರಕಾರ ಒಂದಾನೊಂದು ಕಾಲದಲ್ಲಿ ರಾಜ್ಯವೊಂದರಲ್ಲಿ ರಾಜನ ಆದೇಶದ ಮೇರೆಗೆ ಏಕಾದಶಿಯ ದಿನದಂದು ಜನರಿಂದ ಹಿಡಿದು ಪ್ರಾಣಿಗಳವರೆಗೂ ಕೂಡ ಯಾರು ಕೂಡ ಆಹಾರವನ್ನು ತೆಗೆದುಕೊಳ್ತಿರಲ್ಲ. ಹಾಗೆ ಯಾರು ಆಹಾರವನ್ನು ಕೂಡ ಮಾರ್ತಿರಲ್ಲ. ವಿಷ್ಣುವು ರಾಜನನ್ನ ಪರೀಕ್ಷೆಯನ್ನು ಮಾಡೋಕೆ ಸೌಂದರ್ಯವತಿ ರೂಪವನ್ನು ತೆಗೆದುಕೊಂಡು ರಸ್ತೆ ಬದಿಯಲ್ಲಿ ಕುಳಿತರು. ರಾಜನು ಹಾದು ಹೋದಾಗ ಸುಂದರಿಯನ್ನ ಇಲ್ಲಿ ಕುಳಿತಿರುವ ಕಾರಣವನ್ನು ಕೇಳಿದರು. ಈ ಜಗತ್ತಿನಲ್ಲಿ ತನಗೆ ಯಾರೂ ಇಲ್ಲ, ತಾನು ನಿರ್ಗತಿಗಳು ಎಂದು ಮಹಿಳೆ ಹೇಳಿದಳು. ರಾಜನು ಅವಳ ನೋಟದಿಂದ ಆಕರ್ಷಿತನಾದನು ಮತ್ತು ನೀನು ನನ್ನ ರಾಣಿಯಾಗಿ ಅರಮನೆಗೆ ಬಾ ಅಂತ ಹೇಳಿದನು. ಸುಂದರಿಯು ರಾಜನ ಕೋರಿಕೆಯನ್ನು ಒಪ್ಪಿಕೊಂಡಳು. ಆದರೆ ಇದಕ್ಕಾಗಿ ರಾಜನು ಇಡೀ ಸಾಮ್ರಾಜ್ಯದ ಹಕ್ಕನ್ನು ತನಗೆ ಹಸ್ತಾಂತರಿಸಬೇಕು ಮತ್ತು ಅವಳು ಏನು ಹೇಳಿದರೂ ಮಾಡಿದರೂ ಅದನ್ನು ಪಾಲಿಸಬೇಕು ಎಂದು ಷರತ್ತನ್ನು ಹಾಕಿದಳು. ರಾಜನು ಷರತ್ತನ್ನು ಒಪ್ಪಿಕೊಂಡನು. ಮರುದಿನ ಏಕಾದಶಿಯಂದು ಸುಂದರಿ ಉಳಿದ ದಿನಗಳಂತೆ ಮಾರುಕಟ್ಟೆಗಳಲ್ಲಿ ಆಹಾರವನ್ನು ಮಾರಾಟ ಮಾಡಲು ಆದೇಶವನ್ನು ನೀಡ್ತಾಳೆ. ಮಾಂಸಾಹಾರ ತಿನ್ನುವಂತೆ ರಾಜನನ್ನು ಒತ್ತಾಯಿಸ್ತಾಳೆ. ಇಂದು ಏಕಾದಶಿಯ ಉಪವಾಸದ ಸಮಯದಲ್ಲಿ ನಾನು ಹಣ್ಣುಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇನೆ ಅಂತ ರಾಜನು ಹೇಳ್ತಾನೆ. ಆಗ ಸುಂದರಿಯು
ಕೊಟ್ಟ ಮಾತಿನಂತೆ ನಡೆಯಬೇಕು. ಇಲ್ಲದಿದ್ದರೆ ನಾನು ಹಿರಿಯ ರಾಜಕುಮಾರನ ತಲೆಯನ್ನು ಕತ್ತರಿಸುತ್ತೇನೆ ಅಂತ ಹೇಳ್ತಾಳೆ. ರಾಜನು ತನ್ನ ಪರಿಸ್ಥಿತಿಯನ್ನ ಹಿರಿಯ ರಾಣಿಗೆ ಹೇಳ್ತಾನೆ. ಹಿರಿಯ ರಾಣಿ ರಾಜನಿಗೆ ಸುಂದರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಹೇಳಿ ತನ್ನ ಮಗನ ಶಿರಶ್ಛೇದ ಮಾಡಲು ಒಪ್ಕೊಳ್ತಾಳೆ. ರಾಜಕುಮಾರ ಕೂಡ ತಂದೆಯನ್ನ ಧರ್ಮವನ್ನು ಬಿಡಬೇಡಿ ಅಂತ ಕೇಳ್ಕೊಳ್ತಾನೆ ಮತ್ತು ಸಂತೋಷದಿಂದ ತನ್ನ ತಲೆಯನ್ನು ತ್ಯಾಗ ಮಾಡಲು ಒಪ್ಪಿಕೊಳ್ತಾನೆ. ರಾಜನು ಹತಾಶನಾಗ್ತಾನೆ ಮತ್ತು ತಾನು ಉಪವಾಸವನ್ನು ಬಿಡಲಾರೆ ಅಂತ ಹೇಳಿ ರಾಜಕುಮಾರದ ತಲೆಯನ್ನು ನೀಡಲು ಒಪ್ಪಿಕೊಳ್ತಾರೆ. ಆಗ ವಿಷ್ಣುವು ರಾಜನಿಗೆ ತನ್ನ ನಿಜ ರೂಪ ದರ್ಶನವನ್ನು ಮಾಡಿಸಿ, ಇದು ನಿನ್ನ ಪರೀಕ್ಷೆ ಮತ್ತು ನೀನು ಇದರಲ್ಲಿ ಉತ್ತೀರ್ಣನಾಗಿದೆಯಾ ಅಂತ ಹೇಳ್ತಾರೆ. ನಂತರ ರಾಜನಿಗೆ ಆಯಸ್ಸು ಪೂರ್ತಿಯಾಗಿ ಆಡಳಿತವನ್ನು ಮಾಡಲು ಬಿಟ್ಟು ಆಯಸ್ಸು ತುಂಬಿದ ಬಳಿಕ ಅವರಿಗೆ ಮೋಕ್ಷವನ್ನು ಕರುಣಿಸ್ತಾರೆ. ಯಾರೆಲ್ಲ ಏಕಾದಶಿ ಆಚರಣೆಗಳನ್ನು ಮಾಡ್ತಾರೆ ಅವರು ಅಶ್ವಮೇಧ ಯಾಗದ ಫಲವನ್ನು ಪಡೆದುಕೊಳ್ತಾರೆ. ಹಾಗೆ ಯಾರೆಲ್ಲ ತೀರ್ಥಕ್ಷೇತ್ರಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಭೇಟಿ ಮಾಡಿ ಒಂದು ಫಲವನ್ನು ತೆಗೆದುಕೊಳ್ತಾರೆ ಆ ಎಲ್ಲ ಫಲವನ್ನು ಈ ಏಕಾದಶಿ ಆಚರಣೆಯನ್ನು ಮಾಡಿ ಪಡೆದುಕೊಳ್ತಾರೆ. ಹಾಗೆ ಎಲ್ಲ ವ್ರತಗಳಿಗಿಂತ ಕೂಡ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ಎಲ್ಲ ಪೂಜೆಯ ಫಲಗಳು ಕೂಡ ಅವರಿಗೆ ದೊರಕುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಏಕಾದಶಿ ವ್ರತದ ಆಚರಣೆಗಳನ್ನು ಮಾಡಬೇಕು. ಇನ್ನು ವಿಶೇಷ ಮಂತ್ರಗಳು ಅಂತ ಹೇಳಿದ್ರೆ ಏಕಾದಶಿ ದಿನ ವಿಷ್ಣುವಿನ ಯಾವುದೇ ಮಂತ್ರಗಳನ್ನು ಪಠನೆ ಮಾಡಿದರೂ ಕೂಡ ಅದರ ಫಲ ಖಂಡಿತವಾಗ್ಲೂ ದೊರಕುತ್ತೆ. ಹಾಗೆ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡೋದಾಗಿರ್ಬೋದು, ಭಾಗವತವನ್ನು ಕೇಳೋದಾಗಿರ್ಬೋದು, ಹಾಗೆ ಭಗವದ್ಗೀತೆಯನ್ನು ಓದೋದಾಗಿರ್ಬೋದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡೋದ್ರಿಂದ ಕೂಡ ವಿಷ್ಣುವಿನ ಅನುಗ್ರಹವನ್ನು ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಇನ್ನು ಏಕಾದಶಿ ಆಚರಣೆಯನ್ನು ಮಾಡೋರು ತಪ್ಪದೆ ದ್ವಾದಶಿ ದಿನದಂದು ಕೂಡ ದಾನವನ್ನು ಕೊಡೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಏಕಾದಶಿ ಆಚರಣೆಯನ್ನು ಮಾಡಿ ದಾನದ ಫಲವನ್ನು, ಅದರಲ್ಲೂ ಈ ಬಾರಿ ವಿಶೇಷವಾಗಿ ದೀಪದಾನವನ್ನು, ಯಾಕಂದರೆ ಕಾರ್ತಿಕ ಮಾಸದ ಆಚರಣೆ ಇರೋದ್ರಿಂದ ದೀಪದಾನವನ್ನು ಮಾಡಿದ್ರೆ ಬಹಳನೇ ಶ್ರೇಷ್ಠ ಅಂತ ಹೇಳ್ಬೋದು. ಹಾಗಾಗಿ ಈ ರೀತಿಯಲ್ಲಿ ನೀವು ದೀಪಗಳನ್ನು ಹಾಗೆ ಬತ್ತಿ ಮತ್ತು ತುಪ್ಪವನ್ನು ಇಟ್ಟು ಅರಿಶಿನ ಕುಂಕುಮ ಮತ್ತು ತುಳಸಿಯನ್ನು ಇಟ್ಟು ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿ ನಂತರ ಸತ್ಪಾತ್ರರಿಗೆ ನೀವು ದಾನವನ್ನು ಕೊಡಬೇಕಾಗತ್ತೆ. ಅಂದರೆ ಯಾರು ಈ ಒಂದು ಆಚರಣೆಗಳನ್ನು ಮಾಡಿದಾಗ ಕೆಲವೊಂದು ದಾನಗಳು ಕೂಡ ಸುಮ್ಮನೆ ಹೇಗಂದ್ರೆ ಹಾಗೆ ದಾನಗಳನ್ನು ಕೂಡ ಕೊಡೋ ಹಾಗಿಲ್ಲ. ಹಾಗೆ ಆ ದಾನಗಳನ್ನು ನೀವು ಕೊಟ್ಟಾಗ ಅದರ ಫಲನೂ ಕೂಡ ನಿಮಗೆ ಪ್ರಾಪ್ತಿಯಾಗಬೇಕು, ಒಳ್ಳೆಯ ರೀತಿಯ ಒಂದು ಅನುಗ್ರಹವೂ ಕೂಡ ಸಿಗಬೇಕು. ಹಾಗಾಗಿ ನೀವು ಒಂದು ದೇವಸ್ಥಾನಗಳಿಗೆ ಹೋಗಿ ಅಲ್ಲೂ ಕೂಡ ದಾನವನ್ನು ಕೊಡಬಹುದು, ದೀಪದಾನವನ್ನು ಕೊಡಬಹುದು. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಈ ಒಂದು ಏಕಾದಶಿಯ ಸಂಪೂರ್ಣ ಫಲ ಪ್ರಾಪ್ತಿಯಾಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲರೂ ಕೂಡ ಏಕಾದಶಿ ಉಪವಾಸವನ್ನು ಏಕಾದಶಿ ಆಚರಣೆಯಿಂದ ಮಾಡಿ ನೀವು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಈ ಏಕಾದಶಿಯನ್ನು ನಿಮಗೆ ಗೊತ್ತಿರೋ ಹಾಗೆ ಸಮರ್ಪಣೆಗಳಲ್ಲಿ ಇನ್ನು ರಾಯರ ಮಠಗಳಿಗೆ ದೀಪದಾನಗಳನ್ನು ಕೊಡೋದಾಗಿ, ಒಂದು ತಾಮಸಿಕ ಆಹಾರಗಳ ದೀಪಗಳನ್ನು ಹಾಗಿಲ್ಲ, ಕಾಳುಗಳಾಗಿರ್ಬೋದು. ಈ ಒಂದು ಮಾಸ ನಿಮ್ಮ ಯಥಾಶಕ್ತಿ ಬಹಳ ವಿಶೇಷ ಕಾರ್ತಿಕ ದಾಮೋದರ ಸ್ತೋತ್ರಗಳನ್ನು ಹೇಳಿ ದೀಪದಾನಗಳನ್ನು ಮಾಡಿ. ಹಾಗಿದ್ರೆ ಸಂಪೂರ್ಣವಾಗಿ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.